See, future of any child is not 10th standard and 12th standard only. It is the competitive exams what they take in their life. Correct? ಬರೀ 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಅಲ್ಲೇ ಅಲ್ಲ, ಅವ್ರು ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಏನು ತಗೊಳ್ತಾರೆ ಅದೇ ಫ್ಯೂಚರು. ಯಾಕೆ ನಾನು 74% ನಾನು ನಿಮಗೆ ಸರ್ಕಾರಿ ಶಾಲೆದು ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ಕಾರಿ ಶಾಲೆ ಮಕ್ಕಳು ಕೂಡ ಈ ಸತಿ CET ಅಲ್ಲಿ ಎಂಟ್ರಿ ಆಗ್ತಾರೆ. ಮಿನಿಮಮ್ 50% ಬೇಕಲ್ಲ, 50% ಬರಲಿಲ್ಲ ಅಂದ್ರೆ ಬರೋದಿಲ್ಲ. ಸೊ ದೇ ಆರ್ ಮೋರ್ 75%, 50% ಅಂಡ್ ಅಬೋವ್ ಅಂತ ಹೇಳಿ ನಾನು ಏನಾದ್ರು ತಗೋಬೇಕಂದ್ರೆ ಐ ಥಿಂಕ್ ಇಟ್ ಇಸ್ ಸಮ್ವೇರ್ ಅರೌಂಡ್ 80% ವರೆಗೂ ಕೂಡ ಸರ್ಕಾರಿ ಮಕ್ಕಳು ಪಾಸ್ ಆಗಿದ್ದಾರೆ. ಈಗ ನಾನು ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗ್ತೀನಿ, ಬಿಕಾಸ್ ಆಮೇಲೆ ಬೇಕಾದ್ರೆ ವಿಶ್ಲೇಷಣೆ ಮಾಡ್ಬೋದು. ಇದು ಸ್ವಲ್ಪ ಸ್ಪೀಡಲ್ಲಿ ಇರ್ತೀನಿ. ಈಗ ಓಕೆ, ಮುಗಿಸ್ಬಿಡೋಣ. ಆಮೇಲೆ ಬಹಳ ಸಂತೋಷ, ನನಗೆ ಬಹಳ ಖುಷಿ ಆಗುತ್ತೆ. ನಾನು ಉತ್ತರ ಕರ್ನಾಟಕ ಅಂದ್ರೆ KKRDB ಕಡೆಗೆ ಹೋದಾಗೆಲ್ಲ ಅವ್ರ ಪ್ರಶ್ನೆ ಕೇಳೋದು, ಎಲ್ಲ ನೀವೆಲ್ಲ ನೆಗ್ಲೆಕ್ಟ್ ಮಾಡ್ತೀರಾ, ಕಲ್ಯಾಣ ಕರ್ನಾಟಕದ ಬಗ್ಗೆ ನೀವೆಲ್ಲ ಏನು ಸಹಾಯ ಮಾಡಲ್ಲ ನೀವು ಅಂತ ಹೇಳ್ತಾ ಇದ್ರು. ಹೋದ್ ಸತಿ 2-3 ಸತಿ ನಮ್ಮ ಮಾಧ್ಯಮದವರಿಗೆ ನಾನು ದಯವಿಟ್ಟು ಮನವಿ ಮಾಡಿದೆ, ಬೇಜಾರು ಮಾಡ್ಕೋಬೇಡಿ, ಸಸಿ ಇವತ್ತಾಕಿ ಫಲ ಇವತ್ತೇ ಬೇಕು ಅಂದ್ರೆ ಕಷ್ಟ ಆಗುತ್ತೆ, ವಿಶ್ವಾಸ ಇಟ್ಕೊಳ್ಳಿ ಅಂತ. ಇವತ್ತು ಆ ಕಡೆ ಭಾಗದ ಮಕ್ಕಳು ಮತ್ತೆ ಟೀಚರ್ಸ್ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. DCCO ಅವ್ರಿಗೂ ಕೂಡ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ DCCO ಅವರಿಗೆ, ನಮ್ಮ ಇಲಾಖೆಯವರಿಗೆ ಎಲ್ಲರಿಗೂ ಕೂಡ, ನಮ್ಮ ACS ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಂದ ಹಿಡಿದು ನಮ್ಮ PU ಡೈರೆಕ್ಟರ್ ಇದ್ದಾರೆ, ನಮ್ಮ ಕಮಿಷನರ್ ಇದ್ದಾರೆ, ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಬಿಕಾಸ್ ಎಲ್ಲರೂ ಕೂಡ ಫೀಲ್ಡ್ ಅಲ್ಲಿ ಇದ್ವಿ, ನಾವು ನಮ್ಮ ಆಫೀಸಲ್ಲಿ ಇರಲಿಲ್ಲ, ನಾವೆಲ್ಲ ಕೂಡ ಫೀಲ್ಡ್ ಅಲ್ಲಿ ಇದ್ವಿ. ಇದು ಬಹಳ ಮುಖ್ಯ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೋದ್ ಸತಿ 61% ಪಾಸ್ ಆಗಿದೆ. ಈ ಸತಿ 79% ಈ ಸತಿ, ವಿತ್ ಇನ್ಕ್ರೀಸ್ ಆಫ್ 18%. ನೋಡಿ, 18% ದೇ ಹ್ಯಾವ್ ಶೋನ್ ಇಂಪ್ರೂವ್ಮೆಂಟ್ ಆಫ್ ಕಲ್ಯಾಣ ಕರ್ನಾಟಕ ಭಾಗ. ಅದೇ ನಾನ್ ಕಲ್ಯಾಣ ಕರ್ನಾಟಕ ಭಾಗ, ಆಬ್ವಿಯಸ್ಲಿ ಉಡುಪಿ ಈ ಕಡೆ ಎಲ್ಲ ನೀವೆಲ್ಲರೂ ಕೂಡ ಆಲ್ರೆಡಿ ದೇ ಆರ್ ಆನ್ ದ ಹೈಯರ್ ಲೆವೆಲ್. ಮೈಸೂರಲ್ಲಿ ಚೆನ್ನಾಗಿದೆ, ಬೇರೆ ಬೇರೆ ಕಡೆಗೆಲ್ಲ ಇದೆ. ದೇ ಹ್ಯಾವ್ ಇನ್ಕ್ರೀಸ್ಡ್ ಟು 87.99, ಅಂದ್ರೆ 88% ಉಳ್ಕಿ ಕರ್ನಾಟಕ ಭಾಗ ಅಚೀವ್ ಮಾಡಿದ್ದಾರೆ. ಇನ್ಕ್ರೀಸ್ ಆಫ್ 11%. ಅಂದ್ರೆ ಹೋದ್ ಸತಿ 76% ಅಲ್ಲಿದ್ರು, ಈ ಸತಿ 88% ಇದ್ದಾರೆ. ಟೋಟಲ್ ಓವರ್ ಆಲ್ ಅದೇ 86.48% ಇದ್ದಾರೆ. ಅದರೊಳಗೆ ಈಗ ನೋಡಿ, ಇದು ಇನ್ನೊಂದು ಬಹಳ ಮುಖ್ಯವಾಗಿ, ಯಾಕೆಂದ್ರೆ ಇದನ್ನೆಲ್ಲ ಯಾಕೆ ತಗೊಂಡಿದೀವಿ ಅಂದ್ರೆ, ನಾಳೆಯಿಂದನೇ ಸ್ಟಾರ್ಟ್ ನಮ್ಮ ಕೆಲಸ. ಈಗ ಸೆಕೆಂಡ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಅಂತ ನಾನು ಅದನ್ನು ಹೇಳ್ತೀನಿ. ಈಗಾಗಲೇ ನಾಳೆಯಿಂದ ಪ್ರೋಗ್ರಾಮ್ ಹಾಕೊಂಡ್ಬಿಟ್ಟಿದ್ದಾರೆ ಆಫೀಸರ್ಸ್, ಮುಂಚೆನೆ ಹೇಳ್ಬಿಟ್ಟಿದ್ವಿ. ನೋಡಿ, ಒಂದು ಎಕ್ಸಾಮ್ ಅಲ್ಲಿ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದವರು ಈ ಸತಿ 44,000 ಮಕ್ಕಳು, ಹೋದ್ ಸತಿ 56,000 ಮಕ್ಕಳು ಫೇಲ್ ಆಗಿದ್ರು. ಈ ಸತಿ ಬರೀ 44,000 ಮಕ್ಕಳು. 2 ಸಬ್ಜೆಕ್ಟ್ ಅಲ್ಲಿ ಹೋದ್ ಸತಿ 35,000 ಮಕ್ಕಳು ಫೇಲ್ ಆಗಿದ್ರು. ಎಷ್ಟು? 35,000 ಮಕ್ಕಳು 2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ರು. ಈ ಸತಿ ಬರೀ 18,000 ಮಕ್ಕಳು ಮಾತ್ರ 2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿರೋದು. 3 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿರೋದು, 3 ಸಬ್ಜೆಕ್ಟ್ ಅಲ್ಲಿ 26,000 ಹೋದ ಸತಿ, ಈ ಸತಿ ಬರೀ 10,000. 4 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದು ಹೋದ್ ಸತಿ 21,000, ಈ ಸತಿ ಬರೀ 6,000. 5 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದವರು ಹೋದ್ ಸತಿ 15,000, ಈ ಸತಿ ಫೇಲ್ ಆಗಿದ್ದು ಬರೀ 3,400. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫೇಲ್ ಆದವರು ಹೋದ್ ಸತಿ 30,923. ಅಂದ್ರೆ ಹೆಚ್ಚು ಕಮ್ಮಿ 31,000 ಮಕ್ಕಳು ಎಲ್ಲ ಸಬ್ಜೆಕ್ಟ್ ಅಲ್ಲೂ ಫೇಲ್ ಆಗ್ಬಿಟ್ಟಿದ್ರು, ಏನು ಉಪಯೋಗನೇ ಇರಲಿಲ್ಲ ಅಂತ ಎಲ್ಲ ತುಂಬಾ ಟೀಕಾ ಟಿಪ್ಪಣಿ ಮಾಡಿದ್ರು. ಈ ಸತಿ 1,772, 1,700 ಅಂದ್ರೆ 1,700. ಸೊ ದೇರ್ ಇಸ್ ಅ ಬಿಗ್ ಡಿಫರೆನ್ಸ್. ಹೌ ವಿ ಹ್ಯಾವ್ ಇಂಪ್ರೂವ್ಡ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.